ನಮಸ್ಕಾರ ಸರ್. ನಮಸ್ತೆ. ಸರ್ ಆ್ಯಕ್ಚುಲಿ ನಾವು ಕೆರಾಗ್ರಾಫ್ಟಿಂದ ಗೊತ್ತು ನಿಮಗೆ. ನೀವು ನಮ್ಮ ಹತ್ರ ಆಲ್ಮೋಸ್ಟ್ ಒಂದು 6 months ಮುಂದೆ ಒಂದು ಹೇರ್ ಟ್ರಾನ್ಸ್ಪ್ಲಾಂಟ್ ಮಾಡ್ಕೊಂಡಿದ್ದೀರಾ ಅಲ್ವಾ? ಹೇರ್ ಟ್ರಾನ್ಸ್ಪ್ಲಾಂಟ್ ಮಾಡಿಕೊಂಡು ನಿಮ್ಮದು ಹೆಂಗಿದೆ ಸರ್ ರಿಸಲ್ಟು? ಫಸ್ಟಿಗೆ ಟ್ರಾನ್ಸ್ಫರ್ ಮಾಡ್ಬೇಕಂತಂದ್ರೆ ಮೇಡಮ್ ನಮಗೆ ತುಂಬ ಭಯ ಬಂದೈತಿ ಮೇಡಮ್. ಈಗ ಟ್ರೀಟ್ಮೆಂಟ್ ಮಾಡ್ತಾರೆ ಮೇಡಮ್, ನಮಗೇನು ಭಯ ಏನಿಲ್ಲ. ಓಕೆ ಎಕ್ಸಾಮ್ ಬೇಸ್ ಬಂದೈತಿ ಮೇಡಮ್. ಓಕೆ ಚೆನ್ನಾಗಿಲ್ವ? ಹಲೋ, ನಿಮ್ಗೆ ಆ್ಯಕ್ಚುಲಿ ಒಂದು ಇಂಜೆಕ್ಷನ್ ಅಂದರೂ ಭಯ ಅಲ್ವಾ ಸರ್? ಓಕೆ ಓಕೆ. ಇವಾಗ ಚೆನ್ನಾಗಿ ನೋಡ್ಕೊಳ್ತಾ ಇದ್ದೀರಲ್ಲ ಸರ್? ನಾವು ಸಜೆಸ್ಟ್ ಮಾಡಿರೋ ಟ್ಯಾಬ್ಲೆಟ್ಸ್ ತೊಗೊಳ್ತಾ ಇದ್ದೀರಾ? ನಾವು ಹೆಂಗೆ ಕಾಪಾಡ್ಕೊಳ್ಬೇಕಂತ ಹೇಳ್ತಾ ಇದೀವಿ, ಅದನ್ನು ನೀವು ಕಾಪಾಡ್ಕೊಳ್ತಾ ಇದ್ದೀರಾ ಅಲ್ವಾ? ಇನ್ನು ಉದ್ದು ಜಾಸ್ತಿ ಬರ್ತಿದ್ರು ಮೇಡಮ್, ಟ್ರೀಟ್ಮೆಂಟ್ ಮಾಡಿಲ್ಲ. ಓಕೆ, ಖಂಡಿತ ನಾವು ಅಷ್ಟು ಟ್ರೀಟ್ಮೆಂಟ್ ಮಾಡಿಲ್ಲ ಮೇಡಮ್. ನಮಗೆ ಈಗ 6 ತಿಂಗಳಾಯ್ತು ಮೇಡಮ್. PRP ಮಾಡ್ಬೇಕಂತ ಮಾಡಿದ್ವಿ. ಹೌದು ಮಾಡಿ ನಾವು 3 ಹೌದು. 3 ತಿಂಗಳು ಬಂದಿದ್ದಕ್ಕೇನೆ ನಿಮ್ಗೆ ಇಷ್ಟು ಕೂದಲು ಬಂದಿದೆ. ಇನ್ನು ನೀವು ಚೆನ್ನಾಗಿ ನೋಡ್ಕೊಂಡಿದ್ರೆ ಇನ್ನು ಚೆನ್ನಾಗಿ ಕೂದಲು ಬರ್ತಾ ಇತ್ತು. ಅದನ್ನು ಮಾತ್ರ ಸ್ವಲ್ಪ ಫಾಲೋ ಮಾಡ್ಕೊಳ್ಳಿ ಸರ್. ಇವಾಗ ಹೇರ್ ಟ್ರಾನ್ಸ್ಪ್ಲಾಂಟ್ ಮಾಡಿದ ತಕ್ಷಣ 1 ವರ್ಷ ಆದಮೇಲೆ 2 ವರ್ಷ ಆದಮೇಲೆ ಸ್ವಲ್ಪ ಮೇಂಟೆನೆನ್ಸ್ ಥರ ನೋಡ್ಕೊಳ್ಬೇಕಾಗುತ್ತೆ. ಆಮೇಲೆ PRP ಮೂಲಕನೇ ನಿಮಗೆ ಹೇರ್ ಬರಬೇಕಂತ ಇಲ್ಲ. ನೀವು ಹೇರ್ ಫುಡ್ಸ್ ಲೈಫ್ ಸ್ಟೈಲು ಆ ಥರ ನೀವು ಚೇಂಜ್ ಮಾಡ್ಕೊಂಡ್ರೆ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ. PRP ಜಸ್ಟ್ ಒಂದು ಮೇಂಟೆನೆನ್ಸ್ಗೋಸ್ಕರ ಸರ್, ಇರೋ ಕೂದಲನ್ನ ಕಾಪಾಡೋಕ್ಕೋಸ್ಕರ PRP ಮಾಡ್ಕೊಳ್ಳಿ ಅಂತ ಹೇಳ್ತಾ ಇರೋದು. ಬೇರೆ ಏನು ಸರ್ ನಮ್ಮ ಬಗ್ಗೆ? ಚೆನ್ನಾಗಿ ಬಂದಿದೆಯಾ? ನಿಮಗೆ ಬೇರೆ ಏನೂ ಡೌಟ್ ಇಲ್ಲ ತಾನೆ? ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಫ್ರೆಂಡ್ಸ್.